ಏ ಪಾಕಿಗಳೇ, ಭೂಲೋಕದ ಸ್ವರ್ಗ ಭಾರತದ ಕಾಶ್ಮೀರದ ಪೆಹಲ್ಗಾಮಿನಲ್ಲಿ ಭಾರತಾಂಬೆಯ ಮಕ್ಕಳುಗಳು ಆಟವಾಡುತ್ತಿದ್ದಂತಹ ಸಂದರ್ಭದಲ್ಲಿ, ವಿಶ್ರಾಂತಿ ಪಡೆಯುವ ಸಂದರ್ಭದಲ್ಲಿ, ಸುಖ ಸಂತೋಷ ಆನಂದದಿಂದ ಇರುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಗುಂಡಿನ ದಾಳಿಯನ್ನ ಮಾಡಿದ್ದೀರಾ. ಅವರ ನೆತ್ತರನ್ನ ಹರಿಯುವಂತೆ ಮಾಡಿದ್ದೀರಾ. ನೀವು ಕೇವಲ 26 ಜನರ ನೆತ್ತರನ್ನ ಹರಿಯುವಂತೆ ಮಾತ್ರ ಮಾಡಿಲ್ಲ, ಬದಲಾಗಿ ಭಾರತಾಂಬೆಯ ತಲೆಗೆ ಗುಂಡಿನ ದಾಳಿ ಮಾಡುವಂತಹ ಒಂದು ಕೃತ್ಯಕ್ಕೆ ನೀವು ಕೈ ಹಾಕಿದ್ದೀರಾ. ನೀವು ಕೆಣಕಿರುವಂತಹದ್ದು ಶಾಂತಿ ದೇಶವನ್ನ. ಯಾವ ದೇಶ ಅನ್ನುವಂಥದ್ದು ಈ ತನ್ನ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಶಾಂತಿ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ನಿಮಿತ್ತವಾಗಿದೆಯೋ ಅಂತಾರಾಷ್ಟ್ರದ ಮೇಲೆ ಅಂತಾರಾಷ್ಟ್ರದ ಶಾಂತಿ ಭಂಗವನ್ನ ಮಾಡಿದ್ದೀರಾ. ಆದುದರಿಂದ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರಣೀಭೂತವಾಗಿರುವಂತಹ ಭಾರತ ದೇಶ ಇಡೀ ವಿಶ್ವದಲ್ಲಿ ಅಶಾಂತಿಯನ್ನ ಕದಡುವಂತಹ ದೇಶವನ್ನ ಇನ್ನು ಉಳಿಸಲು ಸಾಧ್ಯವೇ ಇಲ್ಲ. 26 ಜನರ ಬಲಿ ತೆಗೆದುಕೊಂಡಂತಹ ನೀವು ಪಾಪಿಗಳು